ಈಗ ನಮ್ಮೊಂದಿಗೆ ಒಂದೆರಡು ನುಡಿಗಳನ್ನು ಅವರು ಹಂಚ್ಕೋಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿಯವರು. ಈ ದಿನ ಈ ದೇಶ ಕಂಡಂತಹ ಮಹಾ ಸುದಿನ ದಿನ ಅಂತ ನಾನು ಕೂಡ ಭಾವಿಸ್ತೇನೆ. ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯ ದಿವಸ, ಪ್ರಪಂಚ ನೋಡುವಂಥ ದಿವಸ. ಶ್ರೀರಾಮ ಅಂದರೆ ಒಂದು ಶಕ್ತಿಯನ್ನು ಕೊಟ್ಟಂಥ ಪರಮಾತ್ಮನನ್ನು ಧ್ಯಾನ ಮಾಡುವಂಥ ಸುಸಂದರ್ಭದಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯಿಂದ ಜೊತೆಯಲ್ಲಿ ಅನ್ನುವಂಥ ಪತ್ರಿಕೆಯನ್ನು ಬಿಡುಗಡೆ ಪ್ರಾರಂಭವನ್ನು ಮಾಡಲಿಕ್ಕೆ ಗಣ್ಯಾದಿ ಗಣ್ಯರನ್ನು ವೇದಿಕೆ ಕರೆಸಿ ತಮ್ಮ ಮುಂದೆ ಎಲ್ಲರೂ ಆಸೀನರಾಗಿದ್ದಾರೆ. ಇವತ್ತಿನ ಕೇಂದ್ರ ಬಿಂದು KNSC ಸುರೇಶ್ರವರು, ಅವರ ಸಂಗಡಿಗರು. ಇವತ್ತು ನನಗೊಂದು ಹೆಮ್ಮೆಯ ವಿಚಾರ ಅಂದರೆ, ಇವತ್ತು ನಾನು ಬರ್ತಾ ಇರಲಿಲ್ಲ, ಸಂತೋಷ್ ಹೆಗ್ಡೆ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಎಂದಾಗ ನಾನು ಎಲ್ಲ ಕೆಲಸವನ್ನು ಬದಿಗೊತ್ತಿ ಬಂದೆ. ಯಾಕೆಂದರೆ ಅವರಿರೋ ಕಡೆ ಸಂತೋಷ, ನೆಮ್ಮದಿ, ಆದರ್ಶ, ಸೌಹಾರ್ದತೆ, ಅವರು ಕೊಡುವಂಥ ವಾಗ್ದಾನಗಳು, ಎಲ್ಲರ ಮನಸ್ಸೂರೆಗೊಳ್ಳುವಂಥ ಒಂದು ದಿವ್ಯ ಶಕ್ತಿಯ ಚೈತನ್ಯ ಪುರುಷರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವರು ನಮ್ಮೆಲ್ಲರ ಜೊತೆಯಲ್ಲಿ ಇವತ್ತು ನಿವೃತ್ತಿ ನ್ಯಾಯಮೂರ್ತಿಗಳು ಅಂತ ಆಗಿಲ್ಲ, ಅವರು ಯಾವತ್ತೂ ಈ ಸಮಾಜದ ನ್ಯಾಯಮೂರ್ತಿಗಳು ಅಂತ ನಾನು ಕೂಡ ಭಾವಿಸ್ತೇನೆ. ಯಾಕೆಂದರೆ ಆ ಸ್ಥಾನ ಒಂದು ಸಂದರ್ಭದ ತನಕ, ಇವರು ಹೃದಯದಲ್ಲಿರುವಂಥ ನ್ಯಾಯಸ್ಥಾನ ಇದೆಯಲ್ಲ, ಅದು ಇವರು ಇರುವ ತನಕ ಇವರು ನ್ಯಾಯಾಧೀಶರೇ. ಅವರ ಆಶೀರ್ವಾದ ಎಲ್ರಿಗೂ ಒಂದು ಆದರ್ಶ ಪ್ರಿಯವಾಗಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಹಾಗಾಗಿ ಇವತ್ತು ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಮುಂದೆ ಮಾತಾಡಿದ್ದಾರೆ. ನಾನು ಮಾತಾಡೋದಕ್ಕೆ ಬಾಯಿಸಲ್ಲ, ಯಾಕೆಂದರೆ ಇನ್ನೂ ಅನೇಕ ಜನ ಇದ್ದಾರೆ. ಹಾಗಾಗಿ ಬಂಧುಗಳೇ, ಅವರ ಲೋಕಾಯುಕ್ತರಾದಂತಹ ಸಂದರ್ಭದಲ್ಲಿ ಅನೇಕ ಭ್ರಷ್ಟರನ್ನು ಆಚೆ ತಂದಿದ್ರು. ಆ ಭ್ರಷ್ಟರು ಅಂದರೆ ಸಣ್ಣೋರಲ್ಲ, ಕೂಲಿ ಕಾರ್ಮಿಕರಲ್ಲ, ಅವರೆಲ್ಲ ಈ ರಾಜ್ಯದ ಪ್ರಮುಖರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದಂಥ ದೊಡ್ಡ ವ್ಯಕ್ತಿಗಳ ಚರಿತ್ರೆಯನ್ನು ಹೊರಗೆ ತಂದಂಥ ಸುಸಂದರ್ಭ. ಆವಾಗಲೇ ನಮ್ಮ ರಾಜ್ಯದಲ್ಲಿ ಒಬ್ಬ ನ್ಯಾಯಾಧೀಶರಿದ್ದಾರೆ, ನ್ಯಾಯವನ್ನು ಕೊಡಿಸ್ತಾರೆ ಈ ಸಮಾಜಕ್ಕೆ. ಇಂಥ ವ್ಯಕ್ತಿ ಇಲ್ಲಿವರೆಗೂ ಎಲ್ಲಿದ್ದರು ಅನ್ನುವಂಥ ಜನ ಎಲ್ಲರೂ ಅವರ ಗಮನವನ್ನು ಸೆಳೆಯುವಂಥ ಮುನ್ನೋಟಕ್ಕೆ ನಾವೆಲ್ಲರೂ ಬಂದಿದ್ವಿ. ಹಾಗಾಗಿ ಅವರು ಕೊಟ್ಟಂಥ ಕೊಡುಗೆಗಳು ಅಪಾರವಾಗಿದೆ. ಎಲ್ಲರೂ ಅದನ್ನೇ ಮಾತಾಡೋದು ಬೇಡ. ಅದೇ ರೀತಿಯಾಗಿ ಇವತ್ತು ಉದ್ಘಾಟನೆ ಜ್ಯೋತಿಯನ್ನು ಬೆಳೆಸಿರು. ಜ್ಯೋತಿ ಅಂದರೆ ನಮ್ಮ ಅಂಧಕಾರದಿಂದ ಬೆಳಕಿನ ಕಡೆ ಹೋಗುವಂಥ ಒಂದು ದಿವ್ಯ ಜ್ಯೋತಿ. ಆ ಜ್ಯೋತಿಯನ್ನು ಇಂಥ ಪುಣ್ಯ ಪುರುಷರು ಒಂದು ಶುಭ ಗಳಿಗೆಯಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ. ಇದರ ಉದ್ದೇಶ, ಈ ಪತ್ರಿಕೆ ಜ್ಯೋತಿ ಹಾಗೆ ನಿರಂತರವಾಗಿ ಬೆಳಗಲಿ, ಮುನ್ನಡೆಯಲಿ, ಕತ್ತಲೆಯನ್ನು ದೂರ ಮಾಡಲಿ ಎನ್ನುವಂಥ ಸಂಕೇತ ಎಲ್ಲ ಮಹನೀಯರು ಮಾಡಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಸನ್ಮಾನ್ಯ ಸಿದ್ಧಲಿಂಗೇಗೌಡರವರು, ಅವರ ಹೆಸರು ಬಹಳ ಪ್ರಜ್ವಲಿತವಾಗಿದೆ. ಅನ್ಯಾಯಕ್ಕೆ ಒಳಗಾದವರನ್ನು, ಈ ಸಮಾಜದ ತುಳಿತಕ್ಕೆ ಸಿಕ್ಕಿದವರನ್ನು, ಮತ್ತು ಏನಾದರೂ ಕಾನೂನಿನ ಅಡಿಯಲ್ಲಿ ತೊಳಲಾಡುವಂಥ ಸುಸಂದರ್ಭ ಬಂದಾಗ ಮಾರ್ಗದರ್ಶನ, ಚೈತನ್ಯ ಮತ್ತು ಜೊತೆಯಲ್ಲಿ ನಿಲ್ಲುವಂಥ ಕೆಲಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರು ಈ ಒಂದು ಭವ್ಯ ವೇದಿಕೆಗೆ ಆಗಮಿಸಿದ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಡಾಕ್ಟರ್ ರಂಗಶ್ರೀ ರಂಗಸ್ವಾಮಿ ಅವರು ಯಾವಾಗಲೂ ಒಂಥರ ತಮಾಷೆಯಾಗಿ, ಸ್ನೇಹಿತರಾಗಿ, ಎಲ್ಲರ ಜೊತೆಗೂಡಿ ಕೆಲಸಗಳನ್ನು ಮಾಡುತ್ತಾ ಒಳ್ಳೆಯ ವಿಚಾರಗಳನ್ನು ಜನಕ್ಕೆ ಕೊಡುತ್ತಾ ಯಾವಾಗಲೂ ಸ್ನೇಹಜೀವಿಗಳಾಗಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದ ಶುಭವನ್ನು ಕೋರ್ತೇನೆ. ಹಾಗೆ ಶ್ರೀಧರ್ ಅವರು, ಅಧ್ಯಕ್ಷರು ಪ್ರೆಸ್ ಕ್ಲಬ್ನವರು, ಅವರು ನಿಮ್ಮ ಮುಂದೆ ಒಂದು ಹಿತನುಡಿಯನ್ನು ನುಡಿದಿದ್ದಾರೆ. ಅವ್ರಿಗೂ ಶುಭವನ್ನು ಕೋರೋಣ. ಹಾಗೆ ಇವತ್ತು ಡಾಕ್ಟರ್ ಪಾಂಡು ದಾಸಪ್ಪನವರು ಅವರು ಸಹ ಬಂದಿದ್ದಾರೆ. ಇದು ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ಅವರು ಬಂದಿರೋದು ನಿಜವಾಗಲೂ ಹೆಮ್ಮೆಯ ವಿಚಾರ. ಯಾಕೆಂದರೆ ಇವತ್ತು ಸ್ಥಳೀಕರಲ್ಲಿ, ಸಮಾಜದಲ್ಲಿ ಕಾಯಿಲೆಗಳು ಸಂಖ್ಯೆ
ಅಧಿಕವಾಗಿದೆ. ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ ಕ್ಯೂನಲ್ಲಿ ನಿಲ್ಲುವಂಥ ಸಂದರ್ಭ ಇದ್ದಂಥ ಸಂದರ್ಭದಲ್ಲೂ ಸಹ ಈ ಒಂದು ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ಮತ್ತು ಜೊತೆಯಲ್ಲಿ ಪತ್ರಿಕೆಗೋಸ್ಕರ ಅವರು ಸಹ ಒಂದು ಆಶೀರ್ವಾದ ಒಂದು ಇದನ್ನು ಬಂದಿದ್ದಾರಲ್ಲ, ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೆ ಮಾಜಿ ಅಧ್ಯಕ್ಷರು ಅಂತ ಶ್ರೀ ಜೋಸೆಫ್ ಸಾಲ್ವಿನ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಹಾಗೆ ಡಾಕ್ಟರ್ ಕೋದಂಡರಾಮರವರು ಸಂಸ್ಥಾಪಕ ಅಧ್ಯಕ್ಷರು, ಅಂಬೇಡ್ಕರ್ ಅಭಿಮಾನಿ ಸೇನೆ, ಇವರು ಸಹ ಅನೇಕ ಹೋರಾಟಗಳನ್ನು ಮಾಡಿ ತಮ್ಮ ಹಕ್ಕುಗಳನ್ನು ತಾವು ಪಡೆಯುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ ಅವ್ರಿಗೂ ಸಹ ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾನೆ. ಶ್ರೀ ಜಗನ್ನಾಥರವರು ಅಧ್ಯಕ್ಷರು LJP, ಇವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಶ್ರೀ ನಂಜುಂಡ ಪ್ರಸಾದ್ರವರು ಲೆಕ್ಕ ಪರಿಶೋಧಕರು, ಬಹಳ ಹೆಸರನ್ನು ಮಾಡಿದ್ದಾರೆ. ಎಲ್ಲರೂ ಲೆಕ್ಕಗಳನ್ನು ತಪ್ಪು ಮಾಡಿದಾಗ ತಿದ್ದಿ ಈ ಸಮಾಜಕ್ಕೆ ಕೊಡುವಂಥ ಕಾಣಿಕೆಗಳನ್ನು ಕೊಟ್ಟು ನೀವು ಎಷ್ಟು ಹಣವನ್ನು ಪಡೆದು ಸಮೃದ್ಧಿಯಾಗಿ ಜೀವನವನ್ನು ಮಾಡುವಂಥ ಒಂದು ವಿಚಾರವನ್ನು ಮನಗಂಡು ಲೆಕ್ಕ ಕೊಡುವಂಥ ಒಂದು ಪರಿಣಿತರು ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಹಾಗೆ ಬಂಧುಗಳೇ, ಇನ್ನು ಉಳಿದ ಎಲ್ಲ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ವೇದಿಕೆ ಮುಖೇನ ನಿಮ್ಮೆಲ್ಲರ ಮುಖೇನ ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ನಾನು ಭಾಷಣ ಮಾಡೋಕ್ಕೆ ಹೋಗಲ್ಲ. ಬಹಳ ಹಿರಿಯರು, ವಿಚಾರವಂತರು, ಆ ಒಂದು ಈ ಸಮಾಜದ ಅಳುವು ಉಳಿವುಗಳನ್ನು ಎತ್ತಿ ಹಿಡಿಯುವಂಥ ಸಾಮರ್ಥ್ಯ ಇರುವಂಥ ಜನ. ಹಾಗಾಗಿ ನನಗೆ ಒಂದು ಖುಷಿ ಏನಪ್ಪ ಇದೆ ಅಂದರೆ, ಇವತ್ತು ಈ ನಾಡನ್ನು ಕಟ್ಟಿದ ಕೆಂಪೇಗೌಡರು ಎಲ್ಲ ಧರ್ಮದವರ ಏಳಿಗೆಗೆ ಈ ನಾಡನ್ನು ಕಟ್ಟಿಕೊಟ್ಟಿದ್ದಾರೆ. ಇವತ್ತು ಇಂಥ ಮಹಾನ್ ನಗರಿ ಪ್ರಪಂಚದಲ್ಲಿ ವಿಶಾಲವಾಗಿ ಬೆಳೀತಾ ಇದೆ. ಇಂಥ ಒಂದು ಜಾಗದಲ್ಲಿ ನಾವು ಕರ್ನಾಟಕ ರಾಜ್ಯದ ಆಡಳಿತ ವ್ಯಾಪ್ತಿಯಲ್ಲಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯದ ಆಡಳಿತ ಅದು ಯಾವುದೇ ಪಕ್ಷ ಇರಲಿ, ಇವತ್ತು ಸರಿಯಾದ ಮಾರ್ಗದಲ್ಲಿ ಸಾಗ್ತಾ ಇಲ್ಲ. ಯಾಕೆಂದರೆ ಅವರವರ ವೈಯಕ್ತಿಕ ವಿಚಾರವಾಗಿ ರಾಜಕಾರಣಿಗಳು ಬದಲಾವಣೆಯ ಸಂದರ್ಭ ಬಂದಾಗಲೂ ಸಹ ತಿದ್ದಿಕೊಳ್ಳದಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ನಾನು ಯಾತಕ್ಕೆ ನಿಷ್ಠೂರ ಮಾಡ್ತೀನಿ ಅಂದರೆ, ಈ ನಾಡನ್ನು ಕಟ್ಟಿದಂಥ ಕೆಂಪೇಗೌಡರ ಕೋಟೆ ಕೊತ್ತಲುಗಳನ್ನು ಸಹ ಇವತ್ತು ಮುಚ್ತಾ ಇದ್ದಾರೆ. ನಾನು ಹೋರಾಟವನ್ನು ಮಾಡಿದೆ. ಕೊನೆಗೆ ಹೋರಾಟ ಎಲ್ಲಿಗೆ ಬಂತು ಅಂದರೆ, ಕೊನೆಗೆ ನನ್ನ ಜೈಲಿಗೆ ಹಾಕ್ಬಿಟ್ಟು ಕೊನೆಗೆ ಆ ಕಂದಕಗಳನ್ನು ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ತೊಂದರೆ ಇಲ್ಲ, ಪ್ರಾಮಾಣಿಕತೆಗೆ ಎಷ್ಟೇ ಕಷ್ಟ ಬಂದರೂ ನಾನು ಹೆದರೋದಿಲ್ಲ. ಅವೆಲ್ಲ ಹೋರಾಟವನ್ನು ಮಾಡಿದ್ದೀನಿ, ಸಮಾಜಮುಖಿ ಕೆಲಸವನ್ನು ಮಾಡಿದ್ದೀನಿ. ಇನ್ನೊಬ್ಬರು ಈ ಜಿಲ್ಲೆಗೆ, ಈ ತಾಲೂಕಿಗೆ ಮಾಡೋಕ್ಕಾಗಲ್ಲದ ಜನಸಾಮಾನ್ಯನಾಗಿ ಮಾಡಿದ್ದೀನಿ, ಅದು ಸಾಧಿಕೆ ತೋರಿಸಿದ್ದೀನಿ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ನಮ್ಮ ಮುಂದೆ ಇದೆ. ಹಾಗಾಗಿ ಇವತ್ತಿನ ಪ್ರತಿಯೊಬ್ಬರಿಗೂ ಆಸೆ ಬಹಳ, ಅವ್ರಿಗೆ ಅಂತರವೇ ಇಲ್ಲ, ಅದಕ್ಕೆ ಮಿತಿ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಂಘ ಸಂಸ್ಥೆಗಳಿರ್ಬೋದು, ಮಾನವ ಆಯೋಗ ಇರ್ಬೋದು, ಯಾರೇ ಆಗಲಿ ಇವತ್ತು ಸತ್ಯವನ್ನು ನುಡಿಯುವಂಥ ಸಂತೋಷದ ಆದಿಯಾಗಿ ಎಲ್ಲರೂ ಹಿತವಚನವನ್ನು ಹೇಳ್ತಾರೆ. ಪರಿಪಾಲನೆ ಮಾಡಬೇಕಾಗಿರೋರು ನಾವು ನೀವಲ್ಲ, ನಾವು ಯಾವುದು ಪರಿಪಾಲಕರಾಗಿದ್ದೀವಿ. ಆದರೆ ಈ ರಾಜ್ಯವನ್ನು ಆಳೋರು, ಆಡಿದ ಚುಕ್ಕಾಣಿಯನ್ನು ಹಿಡಿದವರು, ಅವರವರ ಜವಾಬ್ದಾರಿಗೆ ಬಂದಂಥ ಶಾಸಕರಿಂದ ಹಿಡಿದು ಮಂತ್ರಿಗಳನ್ನು ಹಿಡಿದು ಮುಖ್ಯಮಂತ್ರಿಯವರೆಗೂ ಸರಿಯಾದ ದಾರಿಯಲ್ಲಿ ನಡೆದಾಗ ಮಾತ್ರ ಈ ಸಮಾಜ ಸುಧಾರಣೆ ಆಗ್ತದೆ. ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವೆಲ್ಲ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಇಲ್ಲಿ ಬಂದು ನಿಂತಿದ್ದೀವಿ. ಹಾಗಾಗಿ ಇವತ್ತೇನನ್ನ ಎದುರಾಡಿದ್ರೆ ನಾಳೆ ಒಂದು ಕೇಸ್ ಹಾಕಕ್ಕೆ ರೆಡಿ ಮಾಡ್ತಾರೆ ಹೊರತು ಅವನು ಪ್ರಾಮಾಣಿಕ, ಅವನಿಗೆ ಚಪ್ಪಾಳೆ ಹೊಡಿರಿ, ಸಹಾಯ ಮಾಡಿ ಏನಾದರೂ ಒಂದು ಒಳ್ಳೆಯದಾಗಲಿ ಅಂತ ಚಿಂತಕರು ಮಾಡೋದು ಭಾಳ ಕಷ್ಟ. ಅಂದರೆ ಅವ್ರು ಯಾರ ಬಗ್ಗೆ ಎದುರು ಮಾತಾಡಬಾರ್ದು. ಇಂಥ ಒಂದು ಸನ್ನಿವೇಶದ ನಾವು ಇದ್ದೀವಿ. ಇವತ್ತು ಸಂತೋಷ್ ಜಿ ಅವರು ಹೇಳ್ತಾರೆ, ಅವರ ಆದರ್ಶಗಳು ನಮಗೆ ಬೇಕು. ಅವರ ಆದರ್ಶಗಳನ್ನು ನಾವು ತಗೊಂಡಾಗ ನಾವು ಪರಿಪಾಲಕರು ಮಾಡಬೇಕಂತ ಶಕ್ತಿ ನಮಗೆ ದೊರಕುತ್ತದೆ. ಹಾಗಾಗಿ ಎಲ್ಲ ಮಹನೀಯರು ಮಾತಾಡಲಿ. ಹಾಗಾಗಿ ಮುಂದೊಂದು ದಿನ ಈ ವಿಚಾರವಾಗಿ ಮಾತಾಡೋದು ನಾವು ಬಂದಿರೋದು. ಇವತ್ತು ನಮ್ಮ ಸುರೇಶ್ ಅವ್ರಿಗೆ ಒಳ್ಳೆಯದಾಗಲಿ, ಮಾನವ ಹಕ್ಕು ಸಂರಕ್ಷಣಾ ಸಂಸ್ಥೆ ಬೆಳೀಲಿ, ಅದರ ಜೊತೆಯಲ್ಲಿ ಸುರೇಶ್ ಅವರು ಜೊತೆಯಲ್ಲಿರುವಂಥ ಪತ್ರಿಕೆ ಚೆನ್ನಾಗಿ ಹೆಸರನ್ನು ಗಳಿಸಲಿ, ಜನರ ಮನ್ನಣೆಗೆ ಸಿಕ್ಕಲಿ ಅಂತ ಹೇಳುವಂಥ ವಿಚಾರಕ್ಕೆ ನಾವು ಬಂದಿದ್ದೀವಿ. ಹಾಗಾಗಿ ನಾನು ಸಹ ಅವರ ಜೊತೆಯಲ್ಲಿ ನಾನು ಇದ್ದೇನೆ. ಹಾಗಾಗಿ ನಮ್ಮ ರಂಗಸ್ವಾಮಿಯವರು ಯಾವಾಗಲೂ ಜೊತೆಯಲ್ಲಿರ್ತಾರೆ. ಹಾಗಾಗಿ ಬುದ್ಧಿಜೀವಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಒಂದನ್ನು ಹೇಳಕ್ಕೆ ಬಯಸ್ತೀನಿ, ಈ ಸಮಾಜದಲ್ಲಿ ಯಾರು ಕೆಟ್ಟವನು ಅಂತಾರೆ ಅವನ ಹತ್ರ 90% ಒಳ್ಳೇದಿದೆ.
ಯಾರು ಕೇಸ್ ಹಾಕಿದ್ರೆ ಒಳ್ಳೆಯವನು ಅಂತ ನಾಟಕ ಮಾಡ್ತಾನೆ, ಅವನು ಈ ರಾಜ್ಯಕ್ಕೆ, ಈ ನಾಡಿಗೆ 90% ಮೋಸ ಮಾಡುವಂಥ ರೀತಿಯಲ್ಲಿ ಇವತ್ತು ಈ ನಾಡಲ್ಲಿ ಇದ್ದಾರೆ. ಅದನ್ನು ನಾನು ಹತ್ತರಿಂದನೂ ಬಲ್ಲೆ, ನೇರವಾಗಿ ಹೇಳಲು ಬಲ್ಲೆ. ಹಾಗಾಗಿ ಸಮಾಜದಲ್ಲಿ ಏನೇ ಆಗಲಿ, ಹುಟ್ಟು ಸಾವಿನ ಮಧ್ಯದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು ಅಂದರೆ ಸಂತೋಷ್ಜಿಯವರ ಹಾಗೆ ಅತಿ ಎತ್ತರದ ಹೆಸರನ್ನು ಮಾಡಿ ಉತ್ತುಂಗಕ್ಕೆ ಬೆಳೆದು ಮನುಷ್ಯ ಎಲ್ಲಿವರೆಗೂ ಬೆಳಿಬೋದು ಅಂದರೆ, ನಾನು ರಾಜ್ಯ ಆಳ್ತೀನಿ, ದೇಶ ಆಳ್ತೀನಿ ಅಂದರೆ ಅಲ್ಲ. ಒಬ್ಬ ವ್ಯಕ್ತಿ ಈ ಒಂದು ಮಣ್ಣಿಗೆ, ಈ ದೇಶಕ್ಕೆ, ಈ ನಾಡಿಗೆ ಕೊಡುಗೆಯನ್ನು ಕೊಡಬೇಕಾದ್ರೆ ಹಿಮಾಲಯದ ಎತ್ತರಕ್ಕೆ ಹೋಗಿ ನಿಂತಾಗ ಮಾತ್ರ ಅವನ ಜೀವನ ಸಾರ್ಥಕವಾಗ್ತದೆ. ಅಂಥ ಕೋನದಲ್ಲಿ ನಮ್ಮ ಸಂತೋಷ್ ಜಿ ಇದ್ದಾರೆ ಅಂದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಮ್ಮಲ್ಲಿ ಮನವಿಯನ್ನು ಮಾಡ್ಕೋತೀನಿ. ಹಾಗಾಗಿ ಅಂಥ ಪುಣ್ಯ ಪುರುಷರ ಜೊತೆಯಲ್ಲಿ ನಾನು ಕೂತಿದ್ದೀನಲ್ಲ, ಇದೇ ಒಂದು ಸೌಭಾಗ್ಯ. ನಾನು ಮುಂದೊಂದು ದಿನ ನಮ್ಮ ಅಧ್ಯಕ್ಷರು, ಮಾನವ ಆಯೋಗದ ಅಧ್ಯಕ್ಷರಾದಂಥ ಏನಪ್ಪ ಹೆಸರು, ಸಿದ್ಧಲಿಂಗೇಗೌಡರು, ಇದು ನಮ್ಮ ಅನೇಕ ಹೋರಾಟಗಳಲ್ಲಿ ಸಮಸ್ಯೆಗಳಿದೆ. ಈ ಸಮಸ್ಯೆಗಳಿಗೆ ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೇನೆ. ಇದಕ್ಕೆ ನಮಗೆ ಮಾರ್ಗದರ್ಶನ ಬೇಕು. ನಾವು ಹೇಗೆ ಅದನ್ನು ಮುಂದುವರಿಸಬೇಕು ಅಂತ ನಮಗೆ ಅವರ ಅನಿಸಿಕೆಗಳು, ಅಭಿಪ್ರಾಯ, ಮಾರ್ಗದರ್ಶನ ಭಾಳ ಮುಖ್ಯವಾಗಿದೆ. ಶೀಘ್ರದಲ್ಲೇ ಅವ್ರನ್ನ ಈ ವೇದಿಕೆಯಲ್ಲಿ ಮಾತಾಡ್ಸೋಕ್ಕೆ ನಾನು ಬಯಸೋದಿಲ್ಲ. ಅವ್ರಿಗೊಂದು ದೊಡ್ಡ ಸ್ಥಾನ ಇದೆ. ಅವರು ಇರುವ ಕಡೆ ಹೋಗಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ, ನನಗೆಲ್ಲ ನನಗೆ ಯಾವತ್ತೂ ಏನೂ ಕೇಳ್ಕೊಂಡು ದೇವರಲ್ಲಿ ಕೇಳೋದು ಒಂದೇ, ಎಲ್ಲರೂ ಚೆನ್ನಾಗಿಡಪ್ಪ, ನಮ್ಮ ಜೊತೆಯವರು ಯಾರಿಗೂ ಕೈ ಗೊಡ್ಡಕ್ಕೆ ಅನ್ನ ಇಲ್ಲ ಅಂತ ಮಾಡಬೇಡ, ನನಗೆ ಅನ್ನ ಹಾಕೋ ಶಕ್ತಿ ಕೊಡು ಅಂತ ಎರಡೇ ಕೇಳೋದು ದೇವರಲ್ಲಿ. ಹಾಗಾಗಿ ಅವರ ಜೊತೆಯಲ್ಲಿ ನಾನು ಮಾತಾಡಿದಾಗ ಅದು ಸರಿ ಇದ್ದರೆ ನನಗೆ ಒಂದು ಮಾರ್ಗದರ್ಶನ ಕೊಡಲಿ. ಆಮೇಲೆ ಇವತ್ತಿನ ಸಮಾಜದಲ್ಲಿ ಇವತ್ತು ಸಂತೋಷ್ ಹೆಗ್ಡೆ ಅವರು ಅಂದರೆ ಪ್ರತಿಯೊಬ್ಬರೂ ಧ್ವನಿ ಎತ್ತದೆ ಪ್ರಾಮಾಣಿಕವಾಗಿರುವಂಥ ಪ್ರತಿಯೊಬ್ಬನೂ ಒಪ್ಪಿಕೊಳ್ಳುವಂಥ ವ್ಯಕ್ತಿ ಸಂತೋಷ್ ಜಿ ಅವರು. ಹಾಗಾಗಿ ಯಾವತ್ತು ಅವರು ಸಹ ಆದರ್ಶವಾಗಿದ್ದಾರೆ. ಅವರ ಅಭಿಪ್ರಾಯವನ್ನು, ಅವರ ಆಶೀರ್ವಾದವನ್ನು ತಗೊಂಡು ಒಳ್ಳೆಯ ನಿಟ್ಟಿನಲ್ಲಿ ನಾನು ಸಾಗಲಿಕ್ಕೆ ಇವರ ಆಶೀರ್ವಾದವನ್ನು ಈ ಸಭೆಯಲ್ಲಿ ಕೇಳುವ ಮುಖೇನ ನನ್ನ ಮಾತು ಮುಗಿಸ್ತೀನಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಮಹಾನೀಯರಿಗೂ, ಈ ಸಭೆಗೆ ತಾವೆಲ್ಲರೂ ಆಗಮಿಸಿ ಈ ಸಭೆಗೆ ಶೋಭೆ ತಂದಂಥ ಎಲ್ಲ ಮುಖಂಡರಿಗೂ, ಹಿರಿಯರಿಗೂ, ಚಿಂತರಿಗೂ ಆಶೀರ್ವಾದ ಪಡೆದಂಥ ಎಲ್ಲ ತಾಯಿಯಂದಿರು ಕೊನೆಯದಾಗಿ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾಗಡಿ ಕೆಂಪೇಗೌಡ. ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಜಗನ್ನಾಥ್ MS ರವರು, ರಾಜ್ಯಾಧ್ಯಕ್ಷರು LJP, ಒಂದೆರಡು ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ಜಗನ್ನಾಥ್ MS ರವರು ಕಾರ್ಯಕ್ರಮದ ನಂತರ ಎಲ್ಲರಿಗೂ ಕೂಡ ಲಘು ಉಪಹಾರದ ವ್ಯವಸ್ಥೆ ಇದೆ. ಎಲ್ರಿಗೂ ಜೈ ಭೀಮ್. ಏನಿವತ್ತು ನನ್ನ 3 ದಶಕಗಳಿಂದ ನನ್ನ ಒಡನಾಡಿಯಾಗಿ ಬೆಳೆದಂತಹ KC ಸುರೇಶ್ರವರು, 30 ವರ್ಷಗಳ ನನ್ನ ಸ್ನೇಹ ಅವ್ರ ಜೊತೆ, ಅವರು ಜೊತೆ ಅನ್ನೋದಕ್ಕಿಂತ ಜೊತೆಯಲ್ಲಿ ಅಂತಕ್ಕಂಥ ಒಂದು ಪತ್ರಿಕೆನ ಏನು ಬಿಡುಗಡೆ ಮಾಡ್ತಾಯಿದ್ದೀವಿ ಹಾಗೆ ಹೀಗೆ ಅಂತಂದಾಗ ನನಗೆ ಭಾಳ ಸಂತೋಷ ಆಯಿತು. ಸಂತೋಷ ಆದ ನಿಟ್ಟಿನಲ್ಲಿ ಈ ಸಂತೋಷ್ ಜಿ ಸಾಹೇಬರು ಬರ್ತಾಯಿದ್ದಾರೆ ಅಂತಕ್ಕಂಥದ್ದು. ಯಾಕೆಂದರೆ ಅವರ ವೇದಿಕೆ ನಾನು ಯಾವತ್ತೂ ಕೂಡ ಹಂಚ್ಕೊಂಡಿರಲಿಲ್ಲ. ನಾನು ಸನ್ಮಾನ್ಯ ಶ್ರೀ ರಾಮ್ವಿಲಾಸ್ ಪಾಸ್ವಾನ್ಜಿ ಅವರ ಸಂಘಟನೆಯಲ್ಲಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ. ಬಟ್ ಎಲ್ಲೂ ಕೂಡ ನಾನು ಸಂತೋಷ್ ಜಿ ಸಾಹೇಬ್ರ ಜೊತೆಲಿ ವೇದಿಕೆಯನ್ನು ಹಂಚ್ಕೊಂಡಿರಲಿಲ್ಲ. ಹಾಗಾಗಿ ಭಾಳ ಖುಷಿ ತರುವಂಥ ವಿಷಯ. ಅವರು ಒಂದು ಮಾತನ್ನು ಹೇಳಿದ್ರು ವೇದಿಕೆ ಮೇಲೆ, ಏನಾದರೂ ಆಗು ಮೊದಲು ಮಾನವನಾಗು ಅಂತಕ್ಕಂಥ ಮಾತನ್ನು ಪ್ರತಿಯೊಂದು ಶಾಲೆಯಲ್ಲಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ಈ ಸಮಾಜದ ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ, ವರ್ಗ, ಧರ್ಮ ಎಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಬಟ್ ಅವ್ರಿಗೆಲ್ಲ ಒಂದೇ ಸಂದೇಶ ಗೊತ್ತಾಗಬೇಕಾಗಿರೋದು, ನಾವು ಮೊದಲು ಮಾನವರಾಗಬೇಕು ಅಂತಕ್ಕಂಥದ್ದು. ನಾವು ಈ ಪತ್ರಿಕೆ ಅಂತಕ್ಕಂಥ ವಿಚಾರ ಬಂದಾಗ, ನಾವು ಲಂಕೇಶ್ ಪತ್ರಿಕೆಯಿಂದಲೂ ಕೂಡ ನಾವು ಬಾಲ್ಯ ವ್ಯವಸ್ಥೆಯಿಂದಲೂ ಕೂಡ ನೋಡ್ಕೊಂಬಂದಿದ್ದೀವಿ. ಹಾಗೂ ನಾನು ಮತ್ತು ಈ ಅಧ್ಯಕ್ಷತೆ ವಹಿಸಿರ್ತಕ್ಕ ಸಿದ್ಧಲಿಂಗೇಗೌಡರು ಮತ್ತು ನಮ್ಮ HM ಕೃಷ್ಣಮೂರ್ತಿಯವರು ಮತ್ತು ರಂಗಶ್ರೀಯವರು ಮತ್ತು ಶ್ರೀಧರ್ ಅವ್ರನ್ನೂ ಕೂಡ ನೆನೆಸ್ಕೊಂತೀವಿ. ಬಟ್ HM ಕೃಷ್ಣಮೂರ್ತಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ನನ್ನೂರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ. ಹಾಗಾಗಿ ನಾವೆಲ್ಲ ಶಿವಕುಮಾರ್ ಸ್ವಾಮೀಜಿಯವರ
ಶಿಷ್ಯರು ಮತ್ತು ಆ ಮಟ್ಟದಲ್ಲಿ ನಾವು ಓದಿದಂಥ ವಿದ್ಯಾರ್ಥಿಗಳು, ಮತ್ತು ನನ್ನ ಊರು ಶಿವಕುಮಾರ ಸ್ವಾಮೀಜಿ ಊರು ಅಂತಕ್ಕಂಥದ್ದು ಭಾಳ ಖುಷಿ ತರ್ತಕ್ಕಂಥದ್ದು. ಮಾಗಡಿ ತಾಲೂಕಿನಲ್ಲಿ ಭಾಳ ದೊಡ್ಡ ಇತಿಹಾಸ, ಕೆಂಪೇಗೌಡರ ಇತಿಹಾಸ ಅಂತಕ್ಕಂಥದ್ದು ಮತ್ತು ಶಿವಕುಮಾರ ಸ್ವಾಮೀಜಿಗಳ ಇತಿಹಾಸ ಅಂತಕ್ಕಂಥದ್ದು ಆ ಚರಿತ್ರೆ ಉಳಿದಿರ್ತಕ್ಕಂಥ ಇತಿಹಾಸಗಳು. ಹಾಗಾಗಿ ಮಾಗಡಿ ತಾಲೂಕಿನವನು ಅಂತ ಹೇಳ್ತಕ್ಕಂಥದ್ದು ನನಗೆ ಹೆಮ್ಮೆ. ಈ ರಾಜ್ಯದಲ್ಲಿ ನಾನು ದಲಿತ ಪರ ಚಳವಳಿಯಲ್ಲಿ ತೊಡಗಿಸ್ಕೊಂಡು 3 ದಶಕಗಳಿಂದಲೂ ಕೂಡ ಚಳವಳಿಯಲ್ಲಿ ಬಂದಿರ್ತೀನಿ. DM ತಿಮ್ರಾಯಪ್ಪನವರು ಅಂತ ಸಂತೋಷ್ ಜಿ ಸಾಹೇಬ್ರಿಗೆ ಗೊತ್ತು. DM ತಿಮ್ರಾಯಪ್ಪನವರ ಮಡ್ಲೇಲಿ ಬೆಳೆದಂಥ ವ್ಯಕ್ತಿ ನಾನು. ನಮ್ಮ ಜೋಸೆಫ್ ಸ್ಟಾಲಿನ್ರವರು ಕೂಡ ನಮ್ಮ ಸೀನಿಯರು, RC ಕಾಲೇಜಿನಲ್ಲಿ ನಮ್ಮ ಸೀನಿಯರ್ ಆಗಿರ್ತಾರೆ. ಹಾಗಾಗಿ ನಾನು ಒಂದಷ್ಟು ವಿಚಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆ ಮೇಲೆ ಫಸ್ಟ್ ಸರಿ ಬಂದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಯಾಕೆಂದರೆ ಪತ್ರಿಕೆ ಮಾಧ್ಯಮಕ್ಕೆ ಬೆಂಬಲ ಕೊಡೋರು, ಬಲ ಕೊಡ್ತಕ್ಕಂಥವ್ರು ಭಾಳ ವಿರಳ ಆಗಿದ್ದಾರೆ. ಯಾಕೆಂದರೆ ಇವತ್ತು ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರು ಎಲ್ಲರೂ ಕೂಡ ಅಲ್ಲೇ ನೋಡ್ಕೊಂಬಿಡ್ತಾರೆ. ಆದರೆ ಬರಹ ಚರಿತ್ರೆ ಉಳಿಸ್ತದೆ ಈ ಸಮಾಜದಲ್ಲಿ. ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಒಂದು ಇತಿಹಾಸವನ್ನು ಒಂದು ಪುಟವನ್ನು ನಾವು ಬರೆದಿತ್ತೇ ಆದರೆ ಆ ಇತಿಹಾಸ ಪುಟ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರುಮಕ್ಕಳು ಎಲ್ಲ ಇನ್ನು ತಲೆ ಇರೋವರೆಗೂ ಕೂಡ ಚರಿತ್ರೆ ಉಳಿಸ್ತದೆ ಬರಹಗಳು. ಆದರೆ ಬಂದೋಗೋ ಎಲ್ಲೋ ಒಂದು 2 ನಿಮಿಷ ಬಂದೋಗೋ ಆಡಿಯೋಗಳು, ವಿಡಿಯೋಗಳು ಬಂದು ಹೋಗ್ತವೆ, ನೋಡ್ಕೊಂಡು ಹೋಗ್ತಾರೆ. ಇವತ್ತು ಸಂತೋಷ್ ಜಿ ಅವರು ಹೇಳ್ದಂಗೆ ಅವರು ಮೊದಲು ಸಮಾಜಘಾತಕ ಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿದ್ದರು, ಆಮೇಲೆ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದರು. ಬಟ್ ಅಂಥ ವ್ಯಕ್ತಿಗಳು ಎಲ್ಲಿ ಸಿಗ್ತಾರೆ? ಈ ರಾಜ್ಯದಲ್ಲಿ, ಈ ಸಮಾಜದಲ್ಲಿ ಎಲ್ಲಿ ಹುಟ್ಟಕ್ಕೆ ಸಾಧ್ಯನಾ ಅಂತಕ್ಕಂಥ ವಿಚಾರ ಹೋದರೆ ಈ ಸಮಾಜ ಏನು ಹೆಚ್ಚಿಗೆ ಓದಿರ್ತಕ್ಕಂಥ ವ್ಯಕ್ತಿಗಳಿಂದ ಭ್ರಷ್ಟಾಚಾರ ಆಗ್ತಾ ಇದೆಯಾ, ಅಥವಾ ಎಲ್ಲೋ ದನಕ್ಕೆ ಕಾಯೋನೋ, ಕುರಿ ಮೇಯಿಸೋನೋ, ಕೋಳಿ ಮೇಯಿಸೋನೋ ಅವನಿಂದ ಭ್ರಷ್ಟಾಚಾರ ಆಗ್ತಾ ಇದೆಯಾ? ಇದೆಲ್ಲವನ್ನೂ ಕೂಡ ನಾವು ನೋಡ್ಕೊಂಡು ಹೋಗ್ಬೇಕು. ಯಾರನ್ನ ನಾವು ಮನಸ್ಸಿಗೆ ತಗೊಬೇಕು, ಯಾರ ವಿಚಾರ ನಾವು ಎದೆಯಲ್ಲಿ ಇಟ್ಕೊಬೇಕು, ಯಾರಿಗೆ ಬೆಂಬಲವಾಗಿ ನಿಂತ್ಕೊಬೇಕು. ಇವತ್ತು ರಾಜಕೀಯ ಅಂತಕ್ಕಂಥದ್ದು ವಲಸಾಗಿದೆ. ಅದರಿಂದ ಚುನಾಯಿತಿ ಬಂದ ನಂತರ ಅವ್ರ ಕೈ ಕೆಳಗಡೆ ಇರ್ತಕ್ಕಂಥ ಸರ್ಕಾರಿ ನೌಕರರುಗಳು ಇವತ್ತೇನು ಎಲ್ಲ ಅಧಿಕಾರಿಗಳು ಕೂಡ ದುಡ್ಡಿಲ್ದರೆ ಏನೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ. ಒಂದು ಟ್ರಾನ್ಸ್ಫರ್ ಆಗಬೇಕು ಅಂತಂದ್ರೂ ಕೂಡ ದುಡ್ಡನ್ನು ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಬರ್ಬೇಕು, ಅವರು ಹಾಕಿರೋ ದುಡ್ಡು ಎತ್ತಬೇಕು ಅಂತಕ್ಕಂಥ ಭ್ರಷ್ಟಾಚಾರ. ಇದ್ರ ನಿಡುವಿನಲ್ಲಿ ಇಂಥ ಭ್ರಷ್ಟಾಚಾರವನ್ನು ಬಯಲ್ಗೆಳಿಬೇಕು ಅಂತಕ್ಕಂಥದ್ದೊಂದು ಪತ್ರಿಕೆ ಮಾಡಬೇಕು, ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಬೇಕು ಅಂತಂದರೆ ಒಬ್ಬ ಪತ್ರಕರ್ತನಾಗೆಲ್ಲ ಹೋಗ್ತಾನೆ ಅಂತ ಅವನಿಗೆ ದಾರಿಕಾಯ ಅಂತ ಕೆಲಸ. ಅವನಿದ್ದೇ ತಾನೇ ನಮ್ಮ ಬಗ್ಗೆ ಬರೆಯತಕ್ಕಂಥದ್ದು. ನಮ್ಮ ವೀಕ್ನೆಸ್ ಗೊತ್ತಾಯಿತು ಅಂದರೆ ಮೊದಲು ಎರಡು ಮಾನದಂಡಗಳು ಇಟ್ಕೊತಾರೆ. ಏನು? ಮೊದಲು ಈ ವಿಷಯ ಇಲ್ಲಿಗೆ ಬಿಡು, ನಿನ್ನ ಹಣ ತಗೋ, ಇಲ್ಲ ನೀನು ಹೋಗಿ ಆಯ್ತು ಹೋಗಿ ನೋಡ್ಕೊತೀವಿ ಅಂತಕ್ಕಂಥ 2 ಮಾನದಂಡ ಇಟ್ಕೊತಾರೆ. ಆದ್ದರಿಂದ ಈ ಪತ್ರಿಕೆ ಜೊತೆಯಲ್ಲಿ ಅಂತಕ್ಕಂಥ ಪತ್ರಿಕೆ ಭಾಳ ಪ್ರಬುದ್ಧತೆಯಿಂದ ಈ ರಾಜ್ಯದಲ್ಲಿ ಹೊರಹೊಮ್ಮಿದೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮಾಡಲಿ. ನಾನು ಕೂಡ KC ಸುರೇಶ್ ಅವರ ಒಡನಾಡಿಯಾಗಿ ಇದ್ಕೊಂಡು ನಾನು ಕೂಡ ಅವ್ರ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಯಾರಿಗೂ ಕೂಡ ನಿಮ್ಮನ್ನು ಏನು ನಿಷ್ಠೆ, ಪ್ರಾಮಾಣಿಕತೆ, ದಕ್ಷತೆಯಿಂದ ಈ ಪತ್ರಿಕೆ ಮುಂದುವರಿಲಿ. ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಒಂದು ಚರಿತ್ರೆಯನ್ನು ಈ ಒಂದು ಜೊತೆಯಲ್ಲಿ ಒಂದು ಪತ್ರಿಕೆ ಒಂದು ಮುಂದಾಳತ್ವದಲ್ಲಿ ಬರಲಿ. ಮತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಕೇವಲ 8-9 ವರ್ಷಗಳಿಂದ ನಡ್ಕೊಂಬರೋದ್ರಿಂದ ಅದ್ರ ಜೊತೆಗೆ ಇದನ್ನು ಕೂಡ ಸಪೋರ್ಟ್ ಆಗಿರಲಿ. ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಏನೇನಿರ್ತವೆ ಪ್ರಕಟವಾಗ್ತಾ ಈ ಪತ್ರಿಕೆಯಲ್ಲಿ ಪ್ರಕಟವಾಗಬೇಕು. ಸಮಾಜಕ್ಕೆ ಅರಿವು ಮೂಡಿಸೋಕ್ಕಂಥ ಕೆಲಸಗಳು ಮತ್ತು ಹೆಚ್ಚಿನದಾಗಿ ಸ್ವಲ್ಪ ಈ ಭಾರತದ ಸಂವಿಧಾನದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋವಂಥ ಕೆಲಸ ಆಗಬೇಕು. ಸಂವಿಧಾನ ಸಂಪೂರ್ಣವಾಗಿ ಜಾರಿಯಾಗಿ ಬಂದರೆ ನಾವ್ಯಾರೂ ಕೂಡ ನಿರ್ಗತಿಕರಲ್ಲ, ನಿರುದ್ಯೋಗಿಗಳಲ್ಲ, ಅಥವಾ ನಾವೇನು ಕೆಲಸ ಮಾಡ್ದಲೇ ಎಲ್ಲೂ ಕೂರಂಗಿಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಅವರ ಹಕ್ಕನ್ನು ಅವ್ರು ಪಡಿತಾರೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ KC ಸುರೇಶ್ರವರು ಮತ್ತು ಎಲ್ಲ ಬಳಗದವರಿಗೂ ವಂದಿಸುತ್ತಾ ನನ್ನ 2 ಮಾತು ಕೊಟ್ಟಿದ್ದೇನೆ. ಜೈ ಭೀಮ್.